ನಿಲ್ಲಿಸೋದು ಯಾಕೆ? ನೀವೇ ಹೇಳ್ಬಿಡಿ ಸ್ವಾಮೀಜಿ, ಹೇಳ್ಬಿಡಿ ಪಾಪ. ಅಲ್ಲಲ್ಲ, ನೀವು ಹೇಳಿರೋದು ಅವ್ರು ತುಂಬಾ ಕೇಳಿರುವ ದೂರ ಪ್ರಶ್ನೆ ಇದು. ಕೂತಿದ್ದೀರಾ. ರಾಜಾ ಅವರು ಈ ಮಾತನ್ನ ಹೇಳಿದ್ರಲ್ಲ, ಒಂದು 2 ಅದ್ರ ಬಗ್ಗೆ ಮಿನಿಟ್ಸ್ ನಿಮ್ಮ ಮಾತಾಡಿ, 20 opinion ಮಿನಿಟ್ಸ್ ಹೇಳಿ ಸೈಲೆಂಟ್ ಅಂತ. ಆಗ್ಬಿಡಿ. ನೀವು ಮಾತಾಡಿ, ನೀವು ಜಲ್ದಿ ಒಪಿನಿಯನ್ ಹೇಳಿ, ನಿಮ್ಮ ಪ್ರಶ್ನೆಗೆ opinion ಉತ್ತರ ಹೇಳಿ. ಕೊಡ್ಲಿಲ್ಲ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅನ್ನೋ ಆಕ್ಷೇಪ ಅವ್ರದ್ದು. ಇನ್ನೇನು ಉತ್ತರ ತಪ್ಪೇನಿದೆ ಹೇಳಿ. ಕೊಡ್ಬೇಕು? ಒಂದು ಪಕ್ಷದ ನಾಯಕ ಬಂದ್ಬಿಟ್ಟು ನಮಗೆ ಹಿಂದೂಗಳ ಓಟ್ ಬೇಡ ಅಂತಾನೆ ಒಂದು ಪಕ್ಷದ ನಾಯಕ ಬಂದು ನನಗೆ ಮುಸಲ್ಮಾನರ ಓಟ್ ಬೇಡ ಅಂತ ಹೇಳಿದ್ರೆ ಈ ದೇಶವಾಗಿ ಉಳಿಯೋಕ್ ಸಾಧ್ಯ ಇಲ್ಲ. ಇದು ತಪ್ಪು ಅಂತ ಹೇಳ್ತಾ ಇದ್ದೀನಿ ನಾನು. ಸುರಭಿ ಈಗ ರಾಮನ ವಿರುದ್ಧ ಹೋರಾಡೋಕೆ ಸಶಕ್ತನಾದವನು ನಿನ್ನ ಹೆಸರಲ್ಲಿ ಶಿವ ಇದೆ ಅನ್ನೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು ಮತದಾರರು? ನೆಕ್ಸ್ಟ್ ಸಮೀವುಲ್ಲಾ ಸರ್ ಉತ್ತರ ಕೊಡಿ ಇದಕ್ಕೆ. ಸುರಭಿ, ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಇಂತಹ ಒಂದು ಮಾತು ಹೇಳೋದಕ್ಕೆ ಸಾಧ್ಯನ ಅಂತ ಒಂದು ನಿಮಿಷ ಆಶ್ಚರ್ಯ ಆಗುತ್ತೆ. ರಾಮನ ಮತ್ತು ಶಿವನ ಮಧ್ಯ ಜಗಳ ತರೋದು ಇದು ಒಂದು ಕಾಂಗ್ರೆಸ್ಸಿನ DNA. ಇದು ಎಲ್ಲರ ಮಧ್ಯ ವಿಭಜನೆ, ಜಗಳ, ಇದು ಕಾಂಗ್ರೆಸ್ಸಿನ ಡಿವೈಡ್ ಅಂಡ್ ರೂಲ್. ಏನು ಕೊಲೋನಿಯಲ್ ಪೀರಿಯಡ್ ಇಂದ ಬಂದಿದೆಯೋ ಅದೇ ಮಾಡೋದವರು. ಇವ್ರ ಮೇಲೆ ಅವ್ರ ಮೇಲೆ ಚಾಡಿ ಇಡಿ, ಅವ್ರ ಮೇಲೆ ಹೇಳಿ ಅನ್ನೋದನ್ನ. ಶೋ ಸರ್, ನೀವು ಹಿಸ್ಟ್ರಿ ಟೀಚರು ಆಗಿದ್ದೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಪುಸ್ತಕಗಳು ಒಂದ್ ಎರಡಿದೆ ಕಳಿಸ್ತೀನಿ, ದಯವಿಟ್ಟು ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಒಂದ್ ನಿಮಿಷ ಡೂಪ್ಲಿಕೇಟ್ ಚಿಂತಕರೇ, ಅಬ್ದುಲ್ ರಜಾಕ್ ಪ್ರಶ್ನೆ ಕೇಳಿದ್ರೆ ಈ ತರ ಆಯ್ತು ಅಂದ್ರೆ ಓ ಬಟ್ ಆ ತರಾನು ಆಯ್ತು ಅಂತ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಿದ್ರೆ ಆ ಮನೋಭಾವನೆಯಿಂದ ಆಚೆ ಬನ್ನಿ. ಏನಕ್ಕೆ ಅಂದ್ರೆ ಸಮೀವುಲ್ಲಾ ಸರ್ ಇಬ್ರು ಅವ್ರವ್ರ ಪಕ್ಷ ಆಫ್ ಕೋರ್ಸ್ ಇವರು ಕಾಂಗ್ರೆಸ್ ಪಕ್ಷದವರು ಅಲ್ಲದೆ ಹೋದ್ರು ಕೂಡ ಸಮರ್ಥಕರು ಅನ್ನೋ ಕಾರಣಕ್ಕೆ ರೈಟ್. ಮತ್ತೊಂದ್ ಕಡೆಯಲ್ಲಿ ಈ ವೋಟ್ ಜಿಹಾದ್ ಅನ್ನೋ ಪ್ರಸ್ತಾಪ ಬಂತು. ವೋಟ್ ಜಿಹಾದ್ ಮಾಡಬೇಕು, ಸಂಘಿ ಸರ್ಕಾರವನ್ನ ಪಕ್ಕಕ್ಕಿಡಬೇಕು, ಯಾರಾದ್ರೂ ಬಿಜೆಪಿ ರ್ಯಾಲಿಗೆ ಹೋದ್ರೆ ಅಂತವರಿಗೆ ಅನ್ನ ನೀರು ಕೊಡದೇ ಇರೋ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು. ಹಂಗೆ ಅಲ್ವಾ ಸರ್ ಮಾತನಾಡಿದ್ದು ರಜಾಕ್ ಅವರೇ? ಏನಿದಕ್ಕೆ ಅರ್ಥ? ಜಿಹಾದು ನಿಜವಾದ ಅರ್ಥದಲ್ಲಿ ಇರೋದೇ ಶಬ್ದದ ಮೀನಿಂಗ್ ಬೇರೆ. ನಮ್ಮ ಒಳಗಿನ ಕೆಟ್ಟತನಗಳನ್ನು ಬಿಸಾಕೋದು ಮತ್ತು ಹೊರಗಿನ ಕೆಟ್ಟತನಗಳನ್ನು ಪ್ರತಿಭಟಿಸೋದು, ಇದು ನಿಜವಾದ ಅರ್ಥದಲ್ಲಿ ಜಿಹಾದ್ ಅಂತ. ಓಟ್ ಜಿಹಾದಿ ಅನ್ನೋ ಶಬ್ದವನ್ನು ಅವ್ರು ಯಾಕೆ ಬಳಸಿದಾರೋ ಗೊತ್ತಿಲ್ಲ. ಮತ್ತು ರಾಜಕಾರಣಿಗಳು ಸ್ಟೇಟ್ಮೆಂಟ್ ಮಾಡ್ತಾರೆ. ರಾಜಕಾರಣಿಗಳು ಅವ್ರ ಮೂಗಿನ ನೇರಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಭಾರತೀಯ ಜನತಾ ಪಕ್ಷದ ಕಟ್ಟ ವಿರೋಧಿಗಳು ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಲವ್ ಜಹಾದಿ, ಓಟ್ ಜಹಾದಿ ಈ ತರ ಶಬ್ದಗಳ ಬಳಕೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ. ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ ಇದಕ್ಕೆಲ್ಲ? ಅವರೆಲ್ಲ ನೆಟ್ಟಿಗಿದ್ದಿದ್ರೆ ಇದು ಆಗ್ತಿರ್ಲಿಲ್ಲ. ಇದು ನಮ್ಮಲ್ಲಿ ಹೇಟ್ ಸ್ಪೀಚ್ ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಇದರಲ್ಲಿ ಆಕ್ಟೇ ಇಲ್ಲ. ಲಾ ಕಮಿಷನ್ ಇಂಥದ್ದೊಂದು ಹೇಟ್ ಸ್ಪೀಚ್ ಗೆ ಪ್ರತ್ಯೇಕವಾದಂತಹ ಕಾಯ್ದೆ ಅಗತ್ಯ ಇದೆ ಅನ್ನೋದನ್ನ ರೆಕಮೆಂಡೇ ಮಾಡಿಲ್ಲ. ನೀವು ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಪೀಪಲ್ಸ್ ಆಕ್ಟ್ ಪ್ರಕಾರ ನೀವು ಆಕ್ಷನ್ ತಗೋತೀರ ಹೊರತು ಇದಕ್ಕೋಸ್ಕರ ನಾವು ಇಷ್ಟು ದೊಡ್ಡದಾಗಿ ಮಾತಾಡ್ತೀವಿ. ಫೇರ್ ಎಲೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ ನಾವು, ಡೆಮೋಕ್ರೆಟಿಕಲ್ ಏನು ದೊಡ್ಡ ಪಿಲ್ಲರು ಅಂತೆಲ್ಲ ಮಾತಾಡ್ತೀವಿ. ಎಲ್ಲೊಂದ್ ಕಡೆ ಸಮೀವುಲ್ಲಾ ಸರ್, ಕಳೆದ ಚುನಾವಣೆ ಸಂದರ್ಭದಲ್ಲ ಸಾಫ್ಟ್ ಹಿಂದುತ್ವ ಅನ್ನೋ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ನದ್ದು. ಬಟ್ ಈ ಬಾರಿ ಎಲ್ಲಾ ಹೇಳಿಕೆಗಳನ್ನ ನಾವು ಗಮನಿಸಿ ನೋಡಿದಾಗ ಇಲ್ಲ ನಾವು ನಿಂತಿರೋದೇ ಹೀಗೆ ಆಂಟಿ ಹಿಂದುತ್ವ ಅನ್ನೋದೇ ನಮ್ಮ ಅಜೆಂಡಾ ಅನ್ನೋ ರೀತಿಯಲ್ಲಿ ಏನಾದ್ರೂ ಸಂದೇಶ ಹೋಗ್ತಿದ್ಯಾ? ಇಲ್ಲಿಲ್ಲ. ಇತ್ತೀಚೆಗೆ ಒಂದು ವಾರ 10 ದಿನ ಚುನಾವಣೆ ಶುರುವಾದ ಬಳಿಕ ಕೆಲವು ನಾಯಕರ ಸ್ಟೇಟ್ಮೆಂಟ್ಗಳು ಶುರು ಆಗಿದೆ. ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಮಕ್ಕಳನ್ನ ಹೆಚ್ಚೆರೋರು, ಇನ್ಫಿಲ್ಟ್ರೇಟರ್ಸ್, ಮತ್ತೆ ಯಾವ್ದೋ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನ ಉಲ್ಲೇಖ ಮಾಡಿ ಅದರಲ್ಲಿ ಇರೋದನ್ನ ತಂದು ಯಾವ್ದೋ ಮನಮೋಹನ್ ಸಿಂಗ್ ಹೇಳಿದ್ದನ್ನು ಇನ್ನೊಂದು ಯಾವ್ದೋ ಕಾಂಟೆಕ್ಸ್ಟ್ ಅಲ್ಲಿ ತಂದು ಹೇಳೋದು. ಒಂದು ಎತ್ತರದ ನಾಯಕ ಆ ಎತ್ತರದ ಸ್ಥಾನಕ್ಕೆ ಹೋದ್ಮೇಲೆ ಇಡೀ ದೇಶದ ನಾಯಕ ಅವರು. ಅಂದ್ರೆ ಇಲ್ಲಿ ನಡೀತಿರೋದು ಇಡೀ ದೇಶದ ಚುನಾವಣೆ ಅಲ್ವೇ ಅಲ್ವಾ ಸುರ್ಬಿ? ಒಂದ್ ಕಡೆ ಬಿಜೆಪಿ ಅವ್ರ ಪ್ರಕಾರ ಇದು ಆಂಟಿ ಮುಸ್ಲಿಂ ಚುನಾವಣೆ, ಮತ್ತೊಂದ್ ಕಡೆಯಲ್ಲಿ ಕಾಂಗ್ರೆಸ್ನವ್ರ ಪ್ರಕಾರ ಆಂಟಿ ಹಿಂದೂ ಚುನಾವಣೆ. ಹಿಂಗ್ ಗಮನಿಸಬೇಕಾ ದುರಂತ ನಾವು? ಅಲ್ಲ, ಫಸ್ಟು ಒಂದು ದ್ವಂದ್ವ ನನಗೆ ಕೇಳಿಸ್ತು. ಏನು ಇವಾಗ ಮಾತಾಡ್ತಿರ್ಬೇಕಾದಾಗ ನೀವು ಜಿಹಾದನ್ನ ವಿವರಿಸ್ತಿರ್ಬೇಕಾದಾಗ ಅದ್ರ ನಿಜವಾದ ಅರ್ಥ ಏನು ಅಂತ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಟ್ಟರೆ ಆಯಿತು ನಮಗೆ. ಓಕೆ ಸರಿ ಆಗಲಿ, ಜಿಹಾದ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹುಶಃ ಇಸ್ಲಾಮಿಕ್ ಧರ್ಮದಲ್ಲಿ ಬೇರೆ ಒಂದು ಅರ್ಥ ಇರ್ಬೋದು, ಅದು ಮಿಸ್ಕನ್ಸ್ಟ್ರೂ ಆಗಿದೆ. ಇವತ್ತಿನ ಚರ್ಚೆ ಶುರುವಾದಾಗ ಒಂದು ಜೈ ಶ್ರೀರಾಮ್ ಅಂತ ಹೇಳೋದು ಅಥವಾ ಆ ಒಂದು ಪದವನ್ನು ಉಪಯೋಗಿಸೋದು ಅದೇ ತಪ್ಪು ಅಂತ ಆಗೋಗಿದೆಯಲ್ಲ. ಈ ದ್ವಂದ್ವ ನಿಮಗೆ ಅರ್ಥ ಆಗ್ತಾ ಇದೆಯಾ? ಜಿಹಾದ್ ಅನ್ನೋದನ್ನ ಯಾವ ಒಂದು ಇಸ್ಲಾಮಿಕ್ ಜಿಹಾದ್ ಮತ್ತೆ ಖುರ್ಷಿದವರ ಅಣ್ಣನ ಮಗಳು ಮಾರಿಯಾ ಆಲಂ ಖಾನ್ ಹೇಳಿರೋದು ಸರಾಸರಿ ತಪ್ಪು. ನಾನು ಮಾತಾಡೋದಕ್ಕೆ ನನ್ನ ಮಾತನ್ನ ಕೇಳಿಕೊಳ್ಳೋದು ನೀವು ಕಾಂಗ್ರೆಸ್ ವಕ್ತಾರರಲ್ಲ, ನೀವು ಅದನ್ನ ಸ್ಪಷ್ಟೀಕರಣ ಕೊಡೋದಿಕ್ಕೆ, ನೀವು ಕಾಂಗ್ರೆಸ್ ವಕ್ತಾರರಲ್ಲ ಸ್ಪಷ್ಟೀಕರಣ ಕೊಡೋದಿಕ್ಕೆ. ನೀವು ಹೇಳ್ಬಿಡಿ ಅದನ್ನು.
ಇವಾಗ ಹೇಳಿದ್ರಲ್ಲ ಅವ್ರೇ ನೀವು. ಹೇಳ್ಬಿಟ್ರಲ್ಲ. Yes, ನಾನ್ 100% ನಾನು ನಾನು- ಹೇಳೋದನ್ನ ಒಂದ್ 2 ನಿಮಿಷ ಕೇಳಿಸ್ಕೊಳ್ಳಿ. ಎರಡ್ ನಿಮಿಷ ಈ time ಇಲ್ಲ. ದ್ವಂದ್ವ quick, ನಿಮ್ಗೆ quick. ಅರ್ಥ ಆಗ್ತಾ ಇದೆ ಇವೆಲ್ಲ ಒಳ್ಳೆ ನಿಮ್ಗೆ? school teachers ಜೈ ನೀವು ಶ್ರೀರಾಮ್ ಮಾಡ್ತಾ ಅನ್ನೋದು ಇದ್ರೆ- ಕೆಟ್ಟದು ಏನು ಒಂದು ಕೆಟ್ಟದು ಅಂತ ಯಾರು ಹೇಳಿದ್ರು? ಅಲ್ಲ ನೀವೇ ಹೇಳಿದ್ದು ಇಲ್ಲ, ಹೇಳಿಲ್ಲ. ಡೂಪ್ಲಿಕೇಟ್ ಹಿಂದೂಸ್ ರಾಜ್ಯ ಹೇಳೋದು ಜನತೆ ಜೈ ಇಲ್ಲ, ಶ್ರೀರಾಮ್ ಇಲ್ಲ, ಅನ್ನೋದು. ಇಲ್ಲ, ಇಲ್ಲ, ಆದ್ರೆ ಇಲ್ಲ. ಯಾವ ಕಾಂಟೆಕ್ಸ್ಟ್ ನಲ್ಲಿ ಮತ ನಾವು ಕೇಳಕ್ಕೆ ಜಿಹಾದ್ ಜೈ ಅರ್ಥ ಶ್ರೀರಾಮ್ ಮಾಡ್ಕೊಳ್ಬೇಕು? ಹೇಳ್ಬೇಡಿ ಅಂತ ಇಸ್ಲಾಮಿಕ್ ಜಿಹಾದ್ ಅನ್ನೋದು ಇಂಟರ್ನ್ಯಾಷನಲಿ ಗ್ಲೋಬಲಿ ಇಲ್ಲ, ಇಸ್ಲಾಮಿಕ್ ರೆಕಗ್ನೈಸ್ಡ್. ಜಿಹಾದ್ ಅದಕ್ಕೆ ಇಲ್ಲವೇ ಇಲ್ಲ. ಮಾತ್ರ ನಾವು ಅಲ್ಲಲ್ಲ, duplicate ಹಿಂದೂಗಳು ಹೇಗೆ ನೀವು ಯಾಕೆ ಮಾಡಿದ್ರಿ? ನಿಮಗೆ ಈ ಭಾರತ ಹೇಗೆ ಧರ್ಮದ- ಮುಂದೆ ಹಾಕಿದ್ರಿ? ಈ ಭಾರತ ಧರ್ಮದ ಸನಾತನ ಧರ್ಮದ ಭಾರತ ಬಗ್ಗೆ ಧರ್ಮದ? ನಿಮಗೆ ಯಾಕೆ ಇಷ್ಟು ಹೌದ್ರಿ ಭಾರತ ಧರ್ಮದ ವಿರುದ್ಧ ನಿಮಗೆ ಯಾಕೆ ಇಷ್ಟೊಂದು ಒಂದು ಯಾರು? ಹಿಪಾಕ್ರಸಿ? ಸನಾತನ ಧರ್ಮದ ಬಗ್ಗೆ ನಿಮಗೆ ಯಾಕೆ ಹಿಪಾಕ್ರಸಿ? ನಮಗಲ್ಲಪ್ಪ ಅದು ಜೈ ಸ್ಟಾಲಿನ್ ಶ್ರೀರಾಮ್ ಅವ್ರಿಗೆ. ಅಂತ ಹೇಳಿದ್ರೆ ಸ್ಟಾಲಿನ್ ಅವ್ರು ಏನ್ ಹೇಳಿದ್ದು ತಪ್ಪು? ಸನಾತನ ಧರ್ಮದ ವಿರುದ್ಧ ಏನ್ ನಾವೇನಿಲ್ಲ. ತಪ್ಪು ಜೈ ಇಲ್ಲ, ಶ್ರೀರಾಮ್ ಪ್ರಶ್ನೆ ಅಂತ ಹೇಳೋದು? ಯಾವತ್ತೂ ಹಿಂದೂಗಳ ಬಗ್ಗೆ ಪ್ರಶ್ನೆ ಟೀಕೆ ಮಾಡಿಲ್ಲ. ಕೇಳಿದ್ದು ಬೇರೆ ಆಗಿತ್ತು. ಸೊ ನಾವು ಎದ್ರೆ ಮುಸಲ್ಮಾನರಿಗೆ ದುರಂತ ಇವತ್ತು ಎಲ್ಲಿಗೆ ಯಾವತ್ತೂ ಬಂದಿದೆ ಮಾತಾಡಿಲ್ಲ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ ಜೈ ಶ್ರೀರಾಮ್ ಅಂತ ಹೇಳುವಂತದ್ದು ಯಾವುದೇ ಆದಂತಹ ರಾಮ ಮಂದಿರದ ರೆಫರೆನ್ಸ್ ಇದು ಯಾರಿಗೆ ಏನ್ ಅರ್ಥ ಆಗ್ಬೇಕಿತ್ತು? ಸ್ವಾಮೀಜಿ ಸಮೀವುಲ್ಲಾ ಸರ್ ಇದನ್ನ ಒಪ್ಕೊಳ್ತಾರೆ ಅನ್ಕೊಳ್ತೀನಿ. ಆಯ್ತು, ನನಗೆ ಸಮಯ ಇದ್ದದಷ್ಟೇ ರಜಾಕ್ ಅವರೇ ಸ್ವಾಮೀಜಿ ಸಮೀವುಲ್ಲಾ ಸರ್ ಆಯ್ತು. ಸಾರಿ ಆಯ್ತು, ನೀವಿಬ್ರು ನಿಮಗ್ ಕೊಟ್ಟ ಸಮಯದಲ್ಲಿ ಆಯ್ತು, ನೀವು ಕಿರ್ಚಿದ್ದಾಯ್ತು, ಇಬ್ರು ಕಿರ್ಚಿದ್ದಾಯ್ತು. ಸ್ವಾಮೀಜಿ ಸಮೀವುಲ್ಲಾ ಸರ್ ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ನೋಡಿ, ಧರ್ಮದ ನಡುವೆ ಸುರ್ವಿ ಆಯ್ತು, ಸಮಯ ಆಯ್ತು. ಸಾರಿ, ಧನ್ಯವಾದ ನಿಮ್ಮಿಬ್ಬರಿಗೂ ಕೂಡ. ಸ್ವಾಮೀಜಿ ಸಮೀವುಲ್ಲಾ ಸರ್ ಒಪ್ಕೊಳ್ತಾರೆ, ಜನ ಕೂಡ ಒಪ್ಕೊಳ್ತಾರೆ. ಧರ್ಮದ ಆಧಾರದ ಮೇಲೆ ಒಡೆದು ಮತ ಕೇಳಲಿಕ್ಕೆ ಪ್ರಯತ್ನ ಪಟ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಫೇಲ್ಯೂರ್ ಆದ ತಂತ್ರ ಇದು. ಲೋಕಸಭೆಯಲ್ಲೂ ಕೂಡ ಜನ ಇದಕ್ಕೆ ಓಟ್ ಹಾಕೋದಿಲ್ಲ. ಇದನ್ನ ಎಲ್ಲಾ ಪಕ್ಷದವರು ಅರ್ಥ ಮಾಡ್ಕೊಂಡ್ರೆ ಬೆಟರ್. ನಿಮ್ಮ ಗಂಟಲು, ನಿಮ್ಮ ಬುದ್ಧಿಮತ್ತೆ ಅದೆರಡೂ ಕೂಡ ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ